ಒಂದು ಟಿ ವಿ ಚಾನಲಲ್ಲಿ ಕೆಲಸ ಮಾಡೋ ಒಬ್ಬ ಸಾಧಾರಣ ಪತ್ರಕರ್ತ, ನಮಗೆಲ್ಲ ಅವಾಗ ಅದು ಗ್ರೋಯಿಂಗ್ ಇಯರ್ಸ್, ಆ ಒಬ್ಬ ಸಾಧಾರಣ ಹುಡುಗ, ಪತ್ರಿಕೋದ್ಯಮದ ಮೊದಲ ಮೆಟ್ಟಿಲುಗಳನ್ನು ತುಳಿತಾ ಇದ್ದಂಥ ಹುಡುಗ, ಅಲ್ಲಿಂದ ಒಂದು ದೊಡ್ಡ ರಾಷ್ಟ್ರೀಯ ಅಥವಾ ಗೊತ್ತಿಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗೂ ನೀವು ಕೆಲಸ ಮಾಡಿದ್ದೀರಾ. ಸೊ ಒಬ್ಬ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ, ಸ್ವತಃ ಒಂದು ಬ್ರ್ಯಾಂಡ್ ಆಗಿ, ಅಂದರೆ ಪ್ರದೀಪ್ ಅವ್ರದ್ದು ವಾಯ್ಸು, ಪ್ರದೀಪ್ ಬಡಕಿಲ್ಲ ವಾಯ್ಸ್ ಅಂದರೆ ದಟ್ ಇಟ್ ಸೆಲ್ಫ್ ಇಸ್ ಅ ಹ್ಯೂಜ್ ಬ್ರ್ಯಾಂಡ್ ಟುಡೇ. ಹಾಗೆ ಬೆಳೆಯೋದಿದೆಯಲ್ಲ, ಅದರ ಹಿಂದಿನ ಹಾರ್ಡ್ ವರ್ಕ್ ಏನು ಅಂತ? ನಥಿಂಗ್ ಕಮ್ಸ್ ಈಸಿ, ದಟ್ ಮಚ್ ಐ ನೋ. ಹಾಂ, ಖಂಡಿತ. ನಂಗೆ ಮೇಯ್ನ್ ಆಗಿ ಕಷ್ಟ ಇದ್ದಿದ್ದು ಅಂತಂದರೆ, ನಂಗೆ ಭಾಷೆ ಕನ್ನಡ ಸಹಜವಾಗೇ ಇತ್ತು. ಓಕೆ. ಬಟ್ ನಾನು ಮೇ ಬಿ ನಿಮ್ಮ ಥರ ಐ ಆಮ್ ನಾಟ್ ಅ ನ್ಯಾಚುರಲ್. ಒಂದು ಸ್ಟೇಜ್ಗೆ ಹೋಗಿ ಸಹಜವಾಗಿ ಮಾತಾಡಬಲ್ಲ, ಅಂದರೆ ಕ್ಷಣದಲ್ಲಿ ಏನೋ ಇದು ಮಾಡ್ಕೊಂಡು ಮಾತಾಡುವಂಥವನ್ನಲ್ಲ ನಾನು. ಎವ್ರಿಥಿಂಗ್ ಹ್ಯಾಡ್ ಟು ಬಿ, ಅಂದರೆ ಇಂಬೈಬ್ಡ್, ಪ್ರಾಕ್ಟೀಸ್ ಮಾಡೋದಿರ್ಬೋದು, ಅದನ್ನು ನನ್ನದಾಗಿಸಿಕೊಳ್ಳುವಂಥದ್ದು, ಅಂದರೆ ನನ್ನಲ್ಲಿ ಅದನ್ನು ಅಂತರ್ಗತ ಮಾಡಿಕೊಳ್ಳುವಂಥದ್ದು, ಅದೊಂದು ಪ್ರಾಸೆಸ್, ಅದೊಂದು ಸ್ವಲ್ಪ ಕಷ್ಟ ಇತ್ತು. ಮುಖ್ಯವಾಗಿ ಆ್ಯಂಕರಿಂಗ್ ಮಾಡಬೇಕಿರ್ಬೋದು, ವಾಯ್ಸ್ ಓವರ್ ಮೇಯ್ನ್ ಆಗಿರೋದು ಅಂತಂದರೆ, ಪದಗಳನ್ನು ನಾವು ಸ್ಪಷ್ಟವಾಗಿ ಹೇಳೋದು ಒಂದು ಕಡೆ ಆದರೆ, ನಿರರ್ಗಳವಾಗಿ ಹೇಳುವಂಥದ್ದು, ಎಲ್ಲೂ ಕೂಡ ನಾವು ತಪ್ಪುಗಳನ್ನು ಮಾಡದೆ ಒಂದು ಫ್ಲೋನಲ್ಲಿ ನಾವು ಅದನ್ನು ಮಾತಾಡ್ತಾ ಹೋಗ್ಬೋದು. ಈಗ ನಾನು ನಿಮ್ಮ ಹತ್ರ ಇಷ್ಟು ಸಹಜವಾಗಿ ಸುಲಲಿತವಾಗಿ ಒಂದು ಹಂತದವರೆಗೆ ಮಾತಾಡ್ತಿದ್ದೀನಿ, ಓಕೆ. ಬಟ್ ನಾನು 20 ವರ್ಷ ಹಿಂದೆ ತಿರುಗಿ ನೋಡಿದಾಗ ನಂಗೆ ಒಂದು ಪ್ಯಾರಾಗ್ರಾಫ್ ನನಗೆ ಕೊಟ್ಟರೆ ಅದರಲ್ಲಿ ನಾನು 10 ತಪ್ಪುಗಳನ್ನು ಮಾಡ್ತಿದ್ದೆ. ಅಂದರೆ ಆ ಪದ ನನಗೆ ಗೊತ್ತಿಲ್ಲ ಅಂತಲ್ಲ, ಬಟ್ ಫಂಬಲ್ ಅಂತ ಹೇಳ್ತೀವಲ್ಲ, ಮೇಯ್ನಾಗಿ ನಮ್ಮ ಫೀಲ್ಡ್ನವ್ರಿಗೆ ಅದರ ಒಂದು ತುಂಬ ಹತ್ತಿರದ ಅನುಭವ. ನಾನು ತುಂಬಾ ಮಾಡ್ತಿದ್ದೆ, ಬಯಸ್ಕೊಳ್ತಾನೂ ಇದ್ದೆ, ಡೈಲಿ ಬಯಸ್ಕೊಳ್ತಾ ಇದ್ದೆ. ಒಂದ್ಸತಿ ಅಂತೂ ನಾನು ಇದನ್ನು ತುಂಬ ಹೇಳಿರೋದೇನೆ, ಬಟ್ ಏನು ಅಂತ ನಂಗೆ ಅದು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಬಟ್ ಅದು ಪಾಠ ಏನು ಅಂದರೆ, ಒಂದೇ ಪ್ಯಾರಾಗ್ರಾಫನ್ನು 100 ಸತಿ ಇದನ್ನೇ ಓದ್ಕೊಂಡು ಬಾ ಅಂತ ಹೇಳಿ ನಮ್ಗೆ ಕಳಿಸಿದ್ರು. ನಿಜವಾಗ್ಲೂ ನೀವು 100 ಸರಿ ಓದಬೇಕಾಯ್ತಾ? ಓದಲೇಬೇಕಾಯ್ತು. ಬಟ್ ಅದು ಏನು ಕಲಿಸ್ಕೊಡ್ತು, ಅಲ್ಲದ ಪನಿಷ್ಮೆಂಟು, ಬಟ್ ಪನಿಷ್ಮೆಂಟ್ ಈಸ್ ಆಲ್ಸೋ ಅ ಲೆಸನ್. ಸೊ ನಾನು ಅದರಿಂದ ಏನು ತಿಳ್ಕೊಂಡೆ, ಓಕೆ, ಇದನ್ನು 100 ಸತಿ ಓದೋದಕ್ಕೆ ನನಗೆ ಕೊಟ್ಟರು, 100 ಸತಿ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ನಂಗೆ ಅದು ಸಹಜವಾಗಿ ಬಂತು. ಸೊ ಮೇ ಬಿ ನಾನು ಅದನ್ನೇ ಮತ್ತೆ 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 ಮಾಡಿದ್ರೆ ನನಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ನಾನೇನು ಮಾಡ್ತಾ ಇದ್ದೆ, ಸಿಕ್ಕಿದ್ದನ್ನೆಲ್ಲ ಓದ್ತಾನೆ ಇರೋದು, ಜೋರಾಗಿ ಓದೋದು, ನ್ಯೂಸ್ ಪೇಪರ್ ಓದೋದು, ಅಥವಾ ಎಲ್ಲೋ ಬೋರ್ಡ್ ಇದ್ದರೆ ಅದನ್ನು ಓದೋದು, ಹೋರ್ಡಿಂಗ್ಗಳಿರ್ತವೆ. ಎಲ್ಲ ಆಡ್ಕೊಂಡಾಗ್ಲಿಲ್ವಾ, ಇವನು ಯಾಕೆ ಹಿಂಗೆ ಮಾಡ್ತಾನೆ, ಎಲ್ಲ ಕಡೆ ಜೋರಾಗಿ ವಾಯ್ಸ್ ಕೊಡ್ತಾ ಇರ್ತಾನೆ? ಅಷ್ಟೆಲ್ಲ ಯೋಚನೆ ಮಾಡ್ತಿದ್ರೆ ನಾವು ಇಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅಲ್ಲ, ನಾವು ಮೇನ್ಲಿ ಅಂದರೆ ಒಬ್ರಿಗೆ ಏನಾದರೂ ಈ ಥರದ್ದೇನೋ ತುಡಿತಾ ಇದೆ ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ಅವ್ರು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಅವರ ಕೆಲಸ ಆಗಲ್ಲ. ಹಾಂ, ಅದು ಒಂದು ಹಂತದಲ್ಲಿ ಆ ಮೈ ಚಳಿ ಬಿಡಬೇಕಾಗತ್ತೆ, ಬಿಟ್ಟೆ ಅನಿಸುತ್ತೆ. ಓಕೆ, ವಂಡರ್ಫುಲ್. ವೀಕ್ಷಕರೇ, ನೀವು ಕೇಳಿರ್ತೀರ, ಬಿಗ್ ಬಾಸ್ ವೀಕ್ಷಕರಿಗಂತೂ ಈ ಧ್ವನಿ ಅತ್ಯಂತ ಚಿರಪರಿಚಿತ. ಪ್ರದೀಪ್ ಬಡಕಿಲ್ ಅವ್ರನ್ನ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದರೆ, ನಾವು ಒಂದೆರಡು ವಿಡಿಯೋ ನೋಡ್ತಾ ಇದ್ದೆ, ದಾರಿ ಮೇಲೆ ಹೋಗ್ತಾ ಇದ್ರೆ ನಿಲ್ಲಿಸಿ, ಸರ್ ಟೈಮು ನೀವು ಬಿಗ್ ಬಾಸ್ ಸ್ಟೈಲಲ್ಲಿ ಹೇಳಿ, ಹೆಂಗೆ ಟಾರ್ಚರ್ ಮಾಡ್ತಾರಲ್ಲ. ಅಲ್ಲ ಪಾಪ ಅವ್ರ ಅಭಿಮಾನ, ಮತ್ತು ಅದು ಖುಷಿನೂ ಕೂಡ ಕೇಳಿಸ್ಕೊಳ್ಳೋದಕ್ಕೆ. ಅದೊಂದು ವೆರಿ ಯುನೀಕ್. ಮನೇಲಿ ಕೆಲಸ ಮಾಡ್ತಾ ಇದ್ದಾರೆ ಸುಮ್ಮನೆ, ಅದು ಟಿ ವಿನಲ್ಲಿ ಆ ವಾಯ್ಸ್ ಆ ಟೈಮಿಂಗ್ಸ್ ಕೇಳಿಬಂದರೆ ಅದು ಬಿಗ್ ಬಾಸ್ ಟೈಮಿಂಗು ಅಂತ ಒಂಥರ ಅಷ್ಟು ರಿಜಿಸ್ಟರ್ ಆಗಿಬಿಡತ್ತೆ ಮೈಂಡಲ್ಲಿ. ಅಲ್ಲ, ಬಿಗ್ ಬಾಸ್ ನನಗೆ ಒಳ್ಳೆ. ಸೊ ಬಿಗ್ ಬಾಸ್ ಟೈಮ್ ವೇಸ್ಟ್ ಇವಾಗ. ಅದು ನಾನು ಹೇಳ್ತಾ ಇದ್ದೆ, ಬಿಗ್ ಬಾಸ್ನಲ್ಲಿ ಸಮಯವನ್ನು ಹೇಳೋದ್ರಿಂದ ನನ್ನ ಸಮಯವು ಕೂಡ ಬದಲಾಯಿತು ಅಂತ. ಅದು ನನಗೆ ಒಂದು ರೀತಿಯ ಜನರ ಜೊತೆ, ಯಾಕಂದರೆ ನಾನು 15-20 ವರ್ಷದಿಂದ ನಾನು ವಾಯ್ಸ್ ಓವರ್ಸ್ ಮಾಡ್ತಾ ಇದ್ರೂ ಕೂಡ ಬಿಗ್ ಬಾಸ್ ನನಗೆ ಇನ್ನಷ್ಟು ಜನರನ್ನ ರೀಚ್ ಆಗೋದಕ್ಕೆ, ಅವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ, ಮೇ ಬಿ ಶ್ರೀಲಕ್ಷ್ಮಿ ಅವ್ರು ನನ್ನನ್ನು ಇಲ್ಲಿ ಕರೆಯೋದಕ್ಕೂ ಕಾರಣ ಆಯಿತು. ಇಲ್ಲ, ಯಾಕಂದರೆ ಅದಕ್ಕಿಂತ ಹಿಂದೆ ನಾನು ಆ್ಯಕ್ಟಿಂಗ್ ಇರ್ಬೋದು, ಆ್ಯಂಕರಿಂಗ್ ಇರ್ಬೋದು ಮಾಡಿದಿದ್ರು ಕೂಡ ನನಗೆ ನಿಜವಾದ ಒಂದು ರೆಕಗ್ನಿಷನ್ ಕೊಡೋದಕ್ಕೆ ಕಾರಣ ಆಯಿತು. ಅದಕ್ಕಿಂತ ದೊಡ್ಡ ಹಿಟ್ ಶೋಗಳನ್ನು, ದೊಡ್ಡ ಹಿಟ್ ಅನ್ನೋದಕ್ಕಿಂತ ಬಿಗ್ ಬಾಸ್ನಷ್ಟು ದೊಡ್ಡ ಶೋ ಕನ್ನಡದಲ್ಲಂತೂ ಸದ್ಯದ ಇತಿಹಾಸದಲ್ಲಿ ಆಗಲಿಲ್ಲ. ಟಿ ವಿ ಎಂಟರ್ಟೈನ್ಮೆಂಟ್ನ ಇತಿಹಾಸನೇ ಚಿಕ್ಕದು, ಸೊ ಆ ಇತಿಹಾಸದಲ್ಲೇ ಆಗಿಲ್ಲ ಅನ್ಬೋದು. ಆದರೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಇರ್ಬೋದು, ಹಳ್ಳಿ ಹೈದ ಪ್ಯಾಟೆಗೆ ಬಂದ ಇರ್ಬೋದು, ಪ್ಯಾಟೆ ಮಂದಿ ಕಾಡಿಗೆ ಬಂದರು ಇರ್ಬೋದು. ಸೊ ಈ ಥರ ಶೋಗಳು ಹೇಗಿತ್ತು ಅಂತಂದರೆ, ಇಟ್ ವಾಸ್ ಎಂಟೈರ್ಲಿ ಬೇಸ್ಡ್ ಆನ್ ವಾಯ್ಸ್ ಓವರ್ಸ್. ಅಲ್ಲಿ ಹಿಂದೆ ನರೇಟರ್ ಆಗಿ ನಾನು ಕಂಟಿನ್ಯೂಸ್ ಆಗಿ ಅಲ್ಲಿ ಏನಿದೆ ಕಮೆಂಟ್ರಿ ಥರ ನಾನು ಅದನ್ನು ಕೊಡ್ತಾ ಇರೋದು. ಅವನು
ಅಲ್ಲಿ ತನಕ ವಾಯ್ಸ್ ಓವರ್ ಅಂತಂದರೆ ಏನಿತ್ತು ಅಂತಂದರೆ ತುಂಬಾ ಒಫಿಷಿಯಲ್ ಆಗಿ ಏನೋ ಹೇಳುವಂಥದ್ದು. ಅಲ್ಲಿ ಇಟ್ ವಾಸ್ ಮೋರ್ ಆಫ್ ಅ ಕಾನ್ವರ್ಸೇಷನಲ್, ಹಿಂಗೆ ಸಹಜವಾಗಿ ಮಾತಾಡುವಂಥದ್ದಿತ್ತು. ಅದೇನೋ ಜನರಿಗೆ ಕನೆಕ್ಟ್ ಆಯಿತು. ಆದರೆ ಯಾವಾಗ ಇಷ್ಟೊಂದು ಸೋಷಿಯಲ್ ಮೀಡಿಯಾದ ಯಾವ ಥರ ಇರ್ತಾ ಇತ್ತು ಅದು? ಅಂದರೆ ಸುಮ್ಮನೆ ಜಸ್ಟ್ ಗೊತ್ತಿಲ್ದಿರೋರಿಗೆ ಅದು ಯಾವ ಥರ ಇರ್ತಾ ಇತ್ತು? ಯೂಶ್ವಲಿ ಸ್ಕ್ರಿಪ್ಟ್ ಇದ್ದೇ ಮಾತಾಡ್ತೀವಿ. ಬಟ್ ಈಗ ಅಲ್ಲಿ ನೋಡ್ರಪ್ಪ ಏನು ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಹೋಗೋದಕ್ಕೆ ಆಗ್ತಿಲ್ಲ ಅಂತಂದ್ರೂ ಕೂಡ ಅವರು ಹೋಗಲೇಬೇಕಾಗಿದೆ. ಏನು ಮಾಡೋದು, ಅವ್ರ ಪಾಡು ಮಾಡಲೇಬೇಕು, ಇಲ್ಲ ಅಂದರೆ ಟಾಸ್ಕ್ ಹೆಂಗೆ ವಿನ್ ಆಗ್ತಾರೆ. ಸೊ ಈ ಥರ ಅದಕ್ಕೊಂದು ಮಜಾ ಕೊಡುವಂಥ ಇದು. ಸೊ ಅದು ಜನರಿಗೆ ಕನೆಕ್ಟ್ ಆಯಿತು. ಅಲ್ಲಿನ ಮೊಮೆಂಟಿಗೆ ಹೇಗೆ ಅಂತ ಒಂದು ಸ್ಕ್ರಿಪ್ಟ್ ಇರ್ತಾ ಇತ್ತು. ಆ ಸ್ಕ್ರಿಪ್ಟ್ ಇದೀಗ ನಾನು ಏನು ಮನಸ್ಸಿಗೆ ಬಂತು ಅದನ್ನು ಹೇಳಿದೆ. ಬಟ್ ದಿನ 12 ಮಧ್ಯಾಹ್ನ 3:30 ಇಲ್ಲಿ ಶ್ರೀಲಕ್ಷ್ಮಿಯವರು ಬಡಕಿಲಾ ಪ್ರದೀಪ್ ಅವ್ರ ಜೊತೆ ಮಾತಾಡ್ತಿದ್ದಾರೆ. ನೀವು ಅವಾಗ ಕೇಳಿದ್ರಲ್ಲ, ಇದನ್ನ ಎದುರುಗಡೆ ಕೇಳೋಕ್ಕೆ ಎಷ್ಟು ಮಜಾ ಅನ್ಸುತ್ತೆ ಅಂದರೆ, ಅದು ಹೆಂಗೋ ಒಂಥರ ಅಂದರೆ ಪ್ರದೀಪ್ ಅವ್ರ ವಾಯ್ಸ್ ಏನೋ ಇದು ಅಂತ ಅನ್ಸುತ್ತೆ. ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದಾಗ್ಲೂ ಇದನ್ನು ಕೇಳಿಸ್ಕೊಳ್ಳೋದಕ್ಕೂ ಇಟ್ಸ್ ಅಮೇಝಿಂಗ್. ಅದು ಒಂಥರ ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜ್ ಕೂಡ. ಹೇಗೆ ಡಿಸ್ಅಡ್ವಾಂಟೇಜ್ ಹೇಗೆ? ಎರಡನ್ನೂ ಹೇಳ್ತೀನಿ ಯಾಕೆ ಅಂತ. ಅಡ್ವಾಂಟೇಜ್ ಯಾಕೆ ಅಂತಂದರೆ, ನಾನು ಯೂಶ್ವಲಿ ಹೇಗೆ ಅಂತಂದರೆ ನನಗೆ ಜನರ ಪ್ರೀತಿ ತುಂಬ ಇಷ್ಟ, ಸಹಜ. ಹಾಗಂತ ನಾನು ಅಂದರೆ ನನ್ನಷ್ಟಕ್ಕೆ ಎಲ್ಲ ಕಡೆ ಫ್ರೀಯಾಗಿ ಓಡಾಡಿಕೊಂಡು ಇರೋದಕ್ಕೆ ಇಷ್ಟಪಡುವಂಥವನು, ಸಹಜವಾಗಿರೋದಕ್ಕೆ ಇಷ್ಟಪಡೋನು. ಅದಕ್ಕದು ಅನುವು ಮಾಡಿಕೊಡತ್ತೆ. ನಾನು ಇವಾಗ ಮಾತಾಡಿದ ತಕ್ಷಣ ಅವ್ರಿಗೆ ನೀವಾ ಅಂತ ಹೇಳಿ ಕೇಳೋದಿರಲ್ಲ, ಗೊತ್ತಾಗೋದೇ ಇಲ್ಲ. ಅಲ್ಲಿ ನಾನು ಈ ರೀತಿ ಮಾತಾಡೋದಕ್ಕೆ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಸಹಜವಾಗೇ ಇರುತ್ತೆ. ಡಿಸ್ಅಡ್ವಾಂಟೇಜ್ ಅದರದ್ದೇ ಉಲ್ಟಾ, ಜನರಿಗೆ ನಾನು ಯಾರು ಅಂತ ಗೊತ್ತಿರಲ್ವಲ್ಲ ಅನ್ನೋದು ಅಷ್ಟೇ, ಸಿಂಪಲ್. ಬಟ್ ಐ ಆಮ್ ಸೋ ಗ್ಲ್ಯಾಡ್, ಇಷ್ಟೊಂದು 1000 ಜನ ವಾಯ್ಸ್ ಆರ್ಟಿಸ್ಟ್ಗಳ ಮಧ್ಯೆ ನನಗಿಷ್ಟು ಪ್ರೀತಿ ಸಿಗ್ತಿದೆಯಲ್ಲ ಅಂತ ಹೇಳ್ಕೊಂಡು ಒಮ್ಮೊಮ್ಮೆ ಅನ್ಸುತ್ತೆ ನಾನು ಅದಕ್ಕೆ ಅರ್ಹನ ಅಂತ ಅನ್ಸುತ್ತೆ. ನೀವು ಅಷ್ಟೊಂದೆಲ್ಲ ಹೇಳಿದಾಗ ನಂಗೆ ಟೆನ್ಷನ್ ಆಗ್ತಾ ಇದ್ದಿದ್ದು ಅದಕ್ಕೆ. ನಾನೇನೋ ಅಂದರೆ ನನಗೆ ಅದ್ರ ಮೇಲೆ ಪ್ರೀತಿ ಅದನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಅಷ್ಟೊತ್ತಿಗೆ ನೀವು ಅಷ್ಟೆಲ್ಲ ಹೇಳಿದಾಗ ಅಯ್ಯೋ ದೇವ್ರೆ ಇಷ್ಟೆಲ್ಲ ಮಾಡಿದ್ದೀನಿ ಸ್ಟ್ರಗಲ್. ಎಷ್ಟೊಂದು ಕಡೆ ಎಲ್ಲೋದ್ರೂ ಪ್ರದೀಪ್ ಅವರು ಇದು ನಮ್ಮ ಪ್ರದೀಪ್ ವಾಯ್ಸು ಅಂತ ನೀವು ವೆರೆವರ್ ಯು ಗೋ ನಮ್ಮ ಅಂತಿದೆಯಲ್ಲ, ಹೌದು, ಅದು ನನ್ನ ಹೃದಯಕ್ಕೆ ತಟ್ಟದು. ದಟ್ಸ್ ವೆರಿ ಸ್ವೀಟ್ ಆಫ್ ಯು. ಮೆಟ್ರೋದಲ್ಲಿ ಹೋಗ್ತೀವಿ, ಮೆಟ್ರೋದಲ್ಲೂ ನಿಮ್ಮದೇ ವಾಯ್ಸು, ಅದಂತೂ ಇನ್ನೂ ಮಜಾ ಕೊಡುತ್ತೆ. ಹೇಗೆ, ಹೌ ಡಿಡ್ ಇಟ್ ಹ್ಯಾಪನ್? ಇಟ್ ವಾಸ್ ಆಲ್ಸೋ ಅಂದರೆ ಬೈ ಚಾನ್ಸ್. ಐ ಥಿಂಕ್ 2010 ಅಥವಾ 11 ಅನಿಸುತ್ತೆ. ಇನ್ನೇನು ಮೆಟ್ರೋ ಫಸ್ಟ್ ಆಪರೇಷನ್ ಸ್ಟಾರ್ಟ್ ಆಗಬೇಕಾಗಿತ್ತು. ಆವಾಗ ಒಂದು ಸ್ಟುಡಿಯೋಗೆ ಅದಾಗಲೇ ನಾನು ಅವ್ರಿಗೆ ಸ್ಯಾಂಪಲ್ಸ್ ಕಳಿಸಿದ್ದೆ. ಸೊ ಅವರು ಸ್ಯಾಂಪಲ್ಗಳನ್ನು ಇದು ಮಾಡಿದ್ರಲ್ಲಿ ಅದೇನೋ ದೈವ ಇಚ್ಛೆ ನನ್ನ ಇಂಗ್ಲೀಷ್ ವಾಯ್ಸ್ ಓವರನ್ನ ಆಯ್ಕೆ ಮಾಡಿದ್ರು. 2 ಕಥೆ ಇದೆ ಅದರಲ್ಲಿ. ಒಂದು, ನನ್ನ ಕನ್ನಡ ವಾಯ್ಸ್ ಸ್ಯಾಂಪಲ್ಸ್ ಅವ್ರ ಹತ್ರ ಇರಲಿಲ್ಲ. ನಾನು ಅದಾಗಷ್ಟೇ ಇಂಗ್ಲೀಷ್ ವಾಯ್ಸ್ ಓವರ್ಸ್ ಮಾಡೋದಕ್ಕೆ ಶುರು ಮಾಡಿದ್ದೆ ಅಷ್ಟೇ. ಯಾಕಂದರೆ ಕನ್ನಡ ಮೀಡಿಯಮ್ಮು, ಕನ್ನಡನೇ ನನಗೆ ಇದಾಗಿತ್ತು. ಬಟ್ ಕಾಲೇಜ್ನಿಂದ ಇಂಗ್ಲೀಷ್ ಮೇಜರು, ಕಮ್ಯುನಿಕೇಟಿವ್ ಇಂಗ್ಲೀಷ್ ಜೊತೆಗೆ ಜರ್ನಲಿಸಮ್ ಇದ್ದಿದ್ದು. ಸೊ ಅಲ್ಲಿಂದ ನಾನು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ತಾ ಬಂದೆ. ಆವಾಗಲಿಂದಾನೇ ಇದಿತ್ತು ನನಗೆ, ಅಂದರೆ ಕಲಿಬೇಕು ಅನ್ನುವಂಥದ್ದು. ಹಾಗಾಗಿ ಅವ್ರ ಹತ್ರ ನನ್ನ ಇಂಗ್ಲೀಷ್ ಸ್ಯಾಂಪಲ್ ಇತ್ತು, ಅದು ಹೇಗೋ ಸೆಲೆಕ್ಟ್ ಆಯಿತು. ಹಾಗೆ ಅಲ್ಲಿ ಒಂದಿಷ್ಟು ಸ್ಕ್ರಿಪ್ಟ್ಗಳು, ಅಂದರೆ ಇಲ್ಲಿ ಒಂದೇ ಸೆಂಟೆನ್ಸ್ ಕೇಳಬಹುದು, ಆದರೆ ಅಲ್ಲಿ ಏನೆಲ್ಲ ಸಿಚುವೇಶನ್ಸ್ಗೆ ಏನೆಲ್ಲ ಕಮಾಂಡ್ಗಳನ್ನು ಅಥವಾ ಪ್ರಾಂಪ್ಟ್ಗಳನ್ನು ಬೇಕಾಗುತ್ತೋ ಅದು ಅವ್ರ ಹತ್ರನೇ ಒಂದು ಲಿಸ್ಟ್ ಇರುತ್ತೆ. ಅಂದರೆ ಹಲವಾರು ಸಿಚುವೇಶನ್ಸ್, ಅಲ್ಲಿ ಏನಾದರೂ ಎಮರ್ಜೆನ್ಸಿ ಆಗಿರ್ಬೋದು, ಅಥವಾ ಅಲ್ಲಿ ಇನ್ನೊಂದೇನೋ ಕಾರಣಕ್ಕೆ ಅವರಿಗೆ ಏನಾದರೂ ಒಂದು ಅನೌನ್ಸ್ಮೆಂಟ್ ಮಾಡಬೇಕಾಗ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್.